ಡಾಕ್ಟರ್ ದಯಾನಂದ್ ಧನ್ವಂತ್ ಅವರು ವೈದ್ಯರಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಣಕೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ತಂದೆ ಹೆಸರು ಬಸವಂತ, ತಾಯಿ ಹೆಸರು ಶಾಲಿನಿ, ಮಕ್ಕಳು ಪವನ ಮತ್ತು ಅನು. ಇವರ ಮೂಲ ಅಥಣಿ ತಾಲೂಕು, ಆದರೆ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಬೆಂಗಳೂರಿನ. ಅವರ ತಂದೆಯವರಲ್ಲಿ ಬೆಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಕಾರಣ ಅವರ ಎಲ್ಲ ಶಿಕ್ಷಣ ಬೆಂಗಳೂರಲ್ಲಿಯೇ ಆಯಿತು. ಪ್ರಾಥಮಿಕ ಪ್ರೌಢಶಾಲೆಯನ್ನು ಸರಸ್ವತಿ ವಿದ್ಯಾನಿಕೇತನ ಈಸ್ಟ್ ವೆಸ್ಟ್ ಪ್ರೌಢಶಾಲೆ ಬೆಂಗಳೂರಲ್ಲಿ ಆಯಿತು. ಆನಂತರ ಕಾಲೇಜ್ ಶಿಕ್ಷಣವನ್ನು ಸಂತ್ ಜೋಸೆಫ್ ಕಾಲೇಜ್ ಬೆಂಗಳೂರಲ್ಲಿ ಮುಗಿಸಿದ ನಂತರ MBBS ಅನ್ನು ವೈದ್ಯಕೀಯ ಮಹಾವಿದ್ಯಾಲಯ ಬಳ್ಳಾರಿಯಲ್ಲಿ ಆಗ್ತದೆ. ಅಲ್ಲಿಂದ ಬೇರೆ ಬೇರೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿ ಈಗ ಸದ್ಯ ಮಂಟಮೂರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈಜ್ಞಾನಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಪ್ರಕಟಿತ ಕೃತಿಗಳು ಒಣನಾಳದ ಮಾತುಗಳು, ಬಾಳ ರಶ್ಮಿ, ಈ ಎರಡೂ ಕೃತಿಗಳಿಗೆ ಆಜೂರ್ ಪ್ರಶಸ್ತಿ, ರಾಜ್ಯ ಮಟ್ಟದ ಆಜೂರ್ ಪ್ರಶಸ್ತಿ ದೊರಕಿದೆ. ಈ ಆಜೂರ್ ಪ್ರಶಸ್ತಿ ಹಾರುಗೇರಿಯಲ್ಲಿ ಒಂದು ಕುಟುಂಬ 140 ಮಂದಿ ಅದಾರ. ನಮ್ಮ ರಾಷ್ಟ್ರದಲ್ಲಿ ಲೋಕದೊಳಗ ದೊಡ್ಡ ಫ್ಯಾಮಿಲಿ, ಕೂಡಿದಂಥ ಫ್ಯಾಮಿಲಿ. ಆನಂತರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹಾರುಗೇರಿಯಲ್ಲಿ 140 ಮಂದಿ ಒಂದೇ ಮನೆಯಲ್ಲಿ ದೊಡ್ಡ ಮನೆ ಅದ. ಶಾಲೆಯನ್ನು ತೆರೆದಿರ್ತಾರೆ. ಮೊದಲಿನ ಮನೆ ಅದ. ಮೊದಲಿನ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ತಾರೆ. ಅಲ್ಲಿ ಆಯ್ಕೆ ಪಾರದರ್ಶಕ ಇರ್ತದೆ. ಯಾರಾದ್ರೂ ಇಂಥವ್ರಿಗೆ ಪ್ರಶಸ್ತಿ ಕೊಡ್ರಿ ಅಂತ ಫೋನ್ ಮಾಡಿದ್ರೆ ಆ ಪುಸ್ತಕವನ್ನ ಏನ್ ಮಾಡ್ತಾರ, ಅವ್ರು ತೆಗೆದಿಟ್ಬಿಡ್ತಾರೆ. ಇಂಥ ಒಂದು ಒಳ್ಳೆ ಪ್ರಶಸ್ತಿ, ಆರೋಗ್ಯ ಪ್ರಶಸ್ತಿ, ಇವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಇವರ ಬಾಳ ರಶ್ಮಿ ನೋಡ್ರಿ ಎಷ್ಟು ಜೋಡಿಯಾಗಿ ಉತ್ತಮವಾಗಿ ಒಂದು ಮುಕ್ಕುಟದಲ್ಲಿ ಪತಿ ಪತ್ನಿಯನ್ನು ಹಾಕಿದ್ದಾರೆ. ಒಳಗ ತಮ್ಮ ಕುಟುಂಬದ ಚಿತ್ರವನ್ನು ಹಾಕಿದ್ದಾರೆ. ಕೆಳಗ ಇದಕ್ಕ ಬೆನ್ನುಡಿಯನ್ನ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಶ್ರೀಯುತ SS ಪಾಟೀಲ್ ಸರ್ ಬರೀತಾರೆ. ಒಂದು ಮಾತುಗಳದ ನೋಡ್ರಿ. ಡಾಕ್ಟರ್ ದಯಾನಂದ್ ಧನ್ವಂತ್ ಅವರು ಸದಾ ಚೈತನ್ಯದ ಚಿಲುಮೆಯಂತೆ ಇವರ ಕಾವ್ಯವು ಇವರ ಒಡನಾಡದಿಂದ ಹೊರಹೊಮ್ಮುತ್ತಿದೆ. ಅದೇನೋ ದೇವರ ದೇಣಿಗೆಯೋ ಅಥವಾ ವಾಗ್ದೇವಿ ಇವರ ನಾಲಿಗೆಯ ಮೇಲೆ ನಲಿದಾಡುತ್ತಿದ್ದಾಳೋ ಗೊತ್ತಿಲ್ಲ. ನಿತ್ತಲ್ಲಿ ಕುಂತಲ್ಲೇ ಕವನಗಳ ಸುರಿಮಳೆ ಸುರಿಸುತ್ತವೆ. ವೃತ್ತಿಯಲ್ಲಿ ಇವರೊಬ್ಬ ವೈದ್ಯರು, ಕಲಿತಿದ್ದು ವೈದ್ಯ ವಿಜ್ಞಾನ. ಆದರೂ ಸಾಹಿತ್ಯ ಸುದೆ ಇವರ ಮೈಮನ ತುಂಬಿಕೊಂಡಿದೆ. ಕೊರಳಲ್ಲಿ ಟೆಲಿಸ್ಕೋಪ್ ಹಾಕಿಕೊಂಡು ಕೈಯಲ್ಲಿ ಸಿರಿಂಜ್ ಹಿಡಿಯುವ ಕೈ ಲೇಖನಿಯನ್ನು ಹಿಡಿದು ಕಾವ್ಯ ರಚಿಸುವುದೆಂದರೆ ಅದೊಂದು ಅದ್ಭುತವೇ ಸರಿ. ಡಾಕ್ಟರ್ ದಯಾನಂದರವರ ಪ್ರಸ್ತುತ ಕವನ ಸಂಕಲನವು ಬಹಳ ರಶ್ಮಿ. ಸುಮಾರು 201 ಕವನಗಳನ್ನು ಒಳಗೊಂಡ ಕವನ ಸಂಕಲನ. ಕೊರೋನಾದಿಂದ ಅನಾಹುತ, ಅದರಿಂದ ಆಗುವ ಎಚ್ಚರವಾಗುವ ಬಗ್ಗೆ ಸಮಾಜಕ್ಕೆ ಅರಿವಿದ್ದಾರೆ. ನಾಡು ನುಡಿ, ಮಂಜು ಮಳೆ, ನಾಡ ಕವಿಗಳು ನಾಡ ಹಬ್ಬಗಳ ಬಗ್ಗೆ ಸುಂದರವಾಗಿ ಬಿಂಬಿಸಿದ್ದಾರೆ. ಓದುಗರಿಗೆ ಆನಂದವನ್ನುಂಟು ಮಾಡುವುದು. ಡಾಕ್ಟರ್ ದಯಾನಂದರು ತಮ್ಮ ಮಡದಿಯ ಮೇಲೆ ಅಪಾರ ಮಮತೆಯನ್ನು ಹೊಂದಿದ್ದಾರೆ. ಇವರ ಪ್ರೀತಿ ಮೈಸೂರು ಮಲ್ಲಿಗೆಯ ಕವಿ KS ನರಸಿಂಹಸ್ವಾಮಿ ಅವರನ್ನ ಮೀರಿಸುವಂತಿದೆ. ಅಂತೆಯೇ ಈ ಕವನ ಸಂಕಲನಕ್ಕೆ ಬಾಳ ರಶ್ಮಿ ಎಂಬ ಶೀರ್ಷಿಕೆ ಉತ್ತಮವಾಗಿದೆ. ಡಾಕ್ಟರ್ ದಯಾನಂದರು ರೋಗಿಗಳನ್ನ ದೇವರೆಂದು ತಿಳಿದು ಸದಾ ಅವರ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಬಸವಣ್ಣನವರ ಕಾಯಕವೇ ಕೈಲಾಸವೆಂದು ತಿಳಿದು ರೋಗಿಗಳ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಕರ್ತವ್ಯಕ್ಕೆ ಎಂದೂ ದ್ರೋಹ ಬಗೆದವರಲ್ಲ. ಅವರ ಕಾಯಕನಷ್ಟೇ ಮೆಚ್ಚುವಂಥದ್ದು. ಅದೇ ರೀತಿ ಸರಸ್ವತಿಯ ಸೇವೆ ಎಂದು ಬಗೆದು ಸಿಕ್ಕ ಸ್ವಲ್ಪ ಸಮಯದಲ್ಲಿ ಕವನ ಬರೆಯುವುದು ಇವರ ಕಾವ್ಯ ಸುದೆ ಸಾಹಿತ್ಯ ಲೋಕದ ತುಂಬೆಲ್ಲ ಪಸರಿಸಲಿ, ಕಾವ್ಯ ಕಂಪನ ಸಮಾಜಕ್ಕೆ ತಲುಪಲಿ. ಪ್ರಸ್ತುತ 201 ಕವನಗಳು ಬೇಸರ ತರಿಸದೆ ಓದುಗರನ್ನ ತನ್ನಂತ
ಆಕರ್ಷಿಸುವವು. ಇಂತಹ ಮೇಧಾವಿ ಕವಿ ಡಾಕ್ಟರ್ ದಯಾನಂದರಿಂದ ಉತ್ತಮವಾಗಿ ಉತ್ತಮ ಕವನ ಸಂಕಲನಗಳು ಸರಸ್ವತಕ್ಕೆ ನೀಡಲೆಂದು ಶುಭ ಕೋರುವೇನೆ ಅಂತ ಕನ್ನಡಿಯನ್ನ ಬರೆದಿರುತ್ತಾರೆ. ಇದನ್ನು ನಾವು ತನ್ಮಯ ಚಿಂತನ ಚಾವಡಿ ಇಲ್ಲೇ ಮಾಂತೇಶ್ ನಗರ್ ಮಹೇಶ್ ಕಾಲೇಜಲ್ಲಿ ಬಿಡುಗಡೆಯನ್ನ ಮಾಡಿದ್ದು. ಬಿಡುಗಡೆಗೆ 108 ಜನ ಇದ್ರು. ಅದೇನು ಆಗ್ತಾರೆಯೋ ಏನೋ 108 ಜನ ಇದ್ರು. ಇಷ್ಟು ಅವರ ಆತ್ಮಪರಿಚಯನ್ನ ಮಾಡಿಕೊಡೋರು ಮಾಡಿಕೊಡಂತ ಎಲ್ಲರಿಗೂ ಜಸ್ಟ್ ರೆಫರೆನ್ಸ್ ತಂದಿನಿ, ಏನು ಎದುರುಕೊಳ್ಳಿ, ಭಾಳ ಇದೆ. ಇವತ್ತು ಭಾಳ ಒಳ್ಳೆಯ ದಿನ, ಗುರು ಪೂರ್ಣಿಮಾ. ಬಸವಣ್ಣವರಿಗಿಂತ ವಿಶ್ವಗುರುಗಿಂತ ಮತ್ತೆ ಆಗುವುದಿಲ್ಲ. ನಮಗೆ ಮಾರ್ಗದರ್ಶನ ಜೀವನ ಪರ್ಯಂತ 12ನೇ ಶತಮಾನ ಅಲ್ಲ, ಶತಮಾನಗಳ ಕಳೆದರೂ ಕೂಡ ಅವರ ಒಂದು ನುಡಿಗಳು, ಹೊನ್ನುಡಿಗಳು, ಜೇನುಡಿಗಳು, ನಾನುಡಿಗಳು ಏನು ಹೇಳ್ತೀರಾ ಅದು ಅವರ ಜ್ಞಾನದ ಕಿಡಿಗಳು ಅಂತ ಹೇಳೋದು ಅವರ ನುಡಿಗಳು. ಸೊ ಇದು ಅಂತ ಆಸ್ಪಿಷಿಯಸ್ ಡೇ. ಇವತ್ತು ನಮ್ಮ ಮೆಣಸಿನಕಾಯಿ ಸರ್ ಅವರು ಹೇಳಿದ್ರು ಡೆಂಗಿ ಬಗ್ಗೆ ಸ್ವಲ್ಪ ಹೇಳ್ರಿ, ಎಲ್ಲ ಕಡೆ ಭಾಳ ಇದೆ. ನಾ ಈ ಒಂದು ಅಕೇಶನ್ನ ಬರೀ ಡೆಂಗಿಗಷ್ಟೇ ಸೀಮಿತ ಮಾಡ್ದೇನೆ, ಮಳೆಗಾಲದಲ್ಲಿ ಬರುವ ರೋಗಗಳು ಅಂತ ಒಂದು ಸಂಕ್ಷಿಪ್ತವಾಗಿ ತಮ್ಮಲ್ಲಿ ಹಂಚ್ಕೋಬಯಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಬಗ್ಗೆ ಭಾಳ ನನ್ನ ಮತ್ತು ಮೆಣಸಿನಕಾಯಿ ಸರ್ ಒಡನಾಟ ಕೊರೋನಾದಿಂದ ನಮ್ಮನ್ನು ಒಂದು ಮಾಡಿ ಅನಿಸುತ್ತೆ. ಈ ತನ್ಮಯ ಚಿಂತನ ಚಾವಡಿಯಿಂದ ನನ್ನ ಹುದುಗಿದ್ದ ಒಂದೇನು ಅಲ್ಪ ಸ್ವಲ್ಪ ಪ್ರತಿಭೆ ಅಂತ ಹೇಳ್ಕೊಂಡ್ರೆ ಭಾಳ ದೊಡ್ಡದಾಗುತ್ತೆ. ನನ್ನ ಅನಿಸಿಕೆಗಳನ್ನು, ನನ್ನ ಭಾವನೆಗಳನ್ನ ಹಂಚಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ರು. ಸಾಹಿತ್ಯ ಪರಿಷತ್ತಿನ ಮೆಂಬರ್ ಮಾಡಿಕೊಂಡ್ರು. ಸೊ ನಮ್ಮ ಏನು ಮನಸ್ಸಿನ ತುಳುಮುಲಗಳು ಏನೇ ಇರಲಿ, ಸುಖ ದುಃಖಗಳಿರಲಿ, ಹಂಚ್ಕೋಬೇಕು. ಕಷ್ಟ ಹಂಚ್ಕೊಂಡ್ರೆ ಕರಗುತ್ತೆ, ಸುಖ ಹಂಚ್ಕೊಂಡ್ರೆ ಹೆಚ್ಚಾಗುತ್ತೆ ಅಂತಾರೆ. ಸೊ ಅದಕ್ಕೆ ಆ ಒಂದು ವೇದಿಕೆಗೆ ನಾನು ಯಾವತ್ತೂ ಚಿರುಣಿಯಾಗಿರ್ತೀನಿ. ಭಾಳ ಸಂಕ್ಷಿಪ್ತವಾದ ಟೈಮಲ್ಲಿ ನಾನು ಭಾಳ ಹೊಗಳ್ಬಿಟ್ಟು ಹೇಳಿದ್ದಾರೆ. ಇರಲಿ, ಕಳಬೇಡ ಹೊಲಬೇಡ, ಹುಸಿಯ ನುಡಿಯಬೇಡ, ತನ್ನ ಹಿರಿರ ಅಳೆಯಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಾಯಿರಂಗ ಶುದ್ಧಿ ಅಂತ ಬಸವಣ್ಣ ಹೇಳಿದರು. ಆಮೇಲೆ ನಾನೇನು ಭಾಳ ಬಸವಣ್ಣವ್ರು ಓದಿಲ್ಲ, ಆದರೆ ನಮ್ಮ ತಾಯಿಯರು ಹೇಳ್ತಿದ್ರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಬರ್ತಾರೆ. ಅದು ಕೂಡ ಬಸವಣ್ಣವ್ರ. ಸೊ ಬಸವಣ್ಣವರ ಬಗ್ಗೆ ಹೇಳ್ತಾ ಹೋದರೆ ಅದು ಎಷ್ಟು ಡಾಕ್ಟ್ರೇಟ್ ತಗೊಂಡು ಓದಿ ಮಾಡಿದ್ರೂ ಕೂಡ ಕಡಿಮೆ, ಅಷ್ಟು ಅನುಭವದಿಂದ ಕೂಡಿದಂಥದ್ದು. ಈಗ ಮಳೆಗಾಲದ ಬಗ್ಗೆ ಬರ್ತೀನಿ. ಈ ಪೀಠಿಕೆಯಲ್ಲೇ ಮಳೆಗಾಲದಲ್ಲಿ ಯಾವ್ಯಾವ ರೋಗ ಬರ್ತದೆ, ನಾವು ಹೇಗೆ ಅದನ್ನ ಇಟ್ಕೋಬೇಕು ಅಂತ. ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಬರೋ ರೋಗಗಳು ಅವು ಬೇರೆ ಇರ್ತವೆ. ಆ ವಾತಾವರಣ, ಒಂದು ರೋಗ ಮನುಷ್ಯನಿಗೆ ಬರಬೇಕು ಅಂದರೆ ಏಜೆಂಟ್, ಹೋಸ್ಟು, ಎನ್ವಿರಾನ್ಮೆಂಟ್ ಅಂತ ನಾವು MBBS ಕಲಿಸ್ತಾರೆ. ಏಜೆಂಟ್ ಅಂದರೆ ರೋಗ, ಹೋಸ್ಟ್ ಅಂದರೆ ನಾವು ಮನುಷ್ಯರಿರ್ಬೋದು, ಪ್ರಾಣಿಗಳು, ವಾತಾವರಣ. ಸೊ ಈ ಮಳೆಗಾಲದಲ್ಲಿ ಡ್ಯಾಂಪ್ನೆಸ್, ತೇವಾಂಶ ಗಾಳಿಯಲ್ಲಿ ಇರ್ತದೆ, ಮಣ್ಣಲ್ಲಿ ಇರ್ತದೆ, ಸಾಕಷ್ಟು ವಿಪುಲವಾದ ಅವಕಾಶ ರೋಗಾಣುಗಳು ಬೆಳೆಯಕ್ಕೆ. ಬೆಳೆ ಬೆಳೆಯಕ್ಕೂ ಹಾಗೆ, ಕಳೆ ಬೆಳೆಯಕ್ಕೂ ಹಾಗೆ, ರೈತ ಹೇಗೆ ಕಳೆ ತೆಗೆದು ಬೆಳೆಯನ್ನು ಮಾತ್ರ ಬೆಳೆಸ್ತಾರೋ ಹಾಗೆ ಈ ರೋಗಾಣುಗಳನ್ನು ತೆಗೆದು ನಾವು ಆ ರೋಗಾಣುಗಳನ್ನು ನಮ್ಮ ಮೇಲುಗೈ ಸಾಧಿಸ್ತೇನೆ ನಾವು ಬದುಕಬೇಕು ಅನ್ನೋದಾದರೆ ಇವತ್ತಿಗೆ ನಾವು ಪರಿಸರವನ್ನು ಸ್ವಚ್ಛವಾಗಿರ್ತೀವಿ. ಭಾಳಷ್ಟು ಗಮನ ಬಂದಿದೆ. ನಿನ್ನೆ ರಾತ್ರಿ 1 ಗಂಟೆಗೆ ಒಂದು ಪರಿಸರ ಅಂತ ಬಂದೆ. ಈ ಸ್ವಚ್ಛತೆ ಯಾಕೆ ಗೊತ್ತಂತ ನನ್ನ ಮನೆಯಲ್ಲಿ ಓದ್ತೀನಿ. ನಾ ಮಧ್ಯ ಒಂದು ಸ್ವಲ್ಪ ಬೇರೆ ಹೇಳ್ತಿರ್ತೀನಿ, ನಿಮಗೆ ಆಸಕ್ತಿ ಬೆಳೆಸಕ್ಕಷ್ಟೇ, ನಾಲ್ಕು ಡೈವರ್ಟಿವ್. ಸೊ ಮಳೆ ಅಂದರೆ ನಮ್ಮ ಹಿಂದಿನ ಕಾಲದ ಕವಿಗಳು ನೋಡಿ ಭಾಳ ಚೆನ್ನಾಗಿ ನಮ್ಮ ಕವನಗಳಲ್ಲಿ ಅವರು ಇದು ಮಾಡ್ತಾರೆ. ನೀವು ಹಳೆದು ಮಳೆ ಅಂದರೆ ನೋಡಿ, ಬೆಳೆ. ಈಗ ಸಮ್ಮರಲ್ಲಿ ನಾವು ನೀರಿಲ್ಲ ಅಂತ ರೈತರು ಕುಡಿಯಕ್ಕೂ ನೀರಿದ್ದೇನೆ, ನಮ್ಮ ಅಂತರ್ಜಲ ಕುಸಿದೋಗುವಷ್ಟು ಮಟ್ಟಿಗೆ ನಾವು ಹಾಳು ಮಾಡಿಬಿಟ್ಟಿದ್ದೀವಿ ಪರಿಸರನ. ಲೇಕ್ ಬೆಡ್ ಮೇಲೆ ಹೋಗಿ ಸೈಟ್ಗಳು ಮಾಡಿ ಸಿಕ್ಕಾಪಟ್ಟೆ ಬೆಂಗಳೂರಲ್ಲಿ ಕೆರೆಗಳೇ ಮುಚ್ಚೋಗಿವೆ. ಬೆಂಗಳೂರಲ್ಲಿ ಎಷ್ಟು ಕೆರೆ ಇತ್ತು, ಕೆಂಪಾಬುರಿ ಕೆರೆಗಳನ್ನು ಮೆಜೆಸ್ಟಿಕ್ ಮಾಡಿದ್ರು. ಇವರು ನಮ್ಮ ಫಿಲ್ಮ್ ಆ್ಯಕ್ಟರ್ ತಂದೆ ಇದ್ರು, IAS ಆಫೀಸರು, ಶಿವರಾಮ್ ಅಂತ ಅವ್ರ ಹೆಸರು ಮರ್ತೋಗಿದೆ. ಇದು ಭಾಳಷ್ಟು ಫಿಲಮನ್ನು ಮಾಡಿದ್ದಾರೆ ಅವರು. ಅವರು ಅಂದರೆ ನಾವೆಲ್ಲ ಲೇಕ್ ಬೆಡ್ಸ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ, ಡ್ರೈನೇಜ್ ಸಿಸ್ಟಮ್ ಮಾಡಿಬಿಟ್ಟಿದ್ದೀವಿ. ವಿಜಾಪುರಲ್ಲಿ ಮತ್ತೆ ಹಿಂದಿನ ಕಾಲದಲ್ಲಿ, ಬೀದರಲ್ಲಿ ನಾವು ಹೇಳ್ಬೇಕಾದ್ರೆ ಎಲ್ಲ ನೀರಿಗೆ ಅಲ್ಲಿ ಹುಬ್ಳಿ ಬುರುಜು, ಗುರುನಾನಕ್ ಜಲ ಅಂತ ಎಲ್ಲ ಇದೆ. ವರ್ಷದ 12 ತಿಂಗಳು ನೀರು ಬರೋಂಗೆ ಅಂಡರ್ವಾಟರ್ ಕಾಲ ಮಾಡ್ತಾ ಇದ್ರು. ಆ ಥರ ಅಂದರೆ ಅವ್ರ ಪ್ಲಾನಿಂಗ್ ಆಗಿತ್ತು. ಸೊ ಈಗ ನಾವು ಸಾವಿರಾರು ಬೋರ್ ಬರಿತಾ ಇದ್ದೀವಿ, ಭೂಮಿಯಲ್ಲಿ ನೀರು ಸಿಗೋದು ಕಡಿಮೆ ಆಗಿದೆ. ಸೊ ಇರಲಿ,
ಈಗ ಹೆಂಗೆ ಮೋಡ ಹೇಗೆ ಬರುತ್ತೆ, ಮಳೆ ಹೇಗಾಗುತ್ತೆ ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದನ್ನ ಬಹಳ ಚೆನ್ನಾಗಿ ಪಿ ವಿ ಶ್ರೀನಿವಾಸ ಅವರು ರಾಜ್ಕುಮಾರ್ ಹಾಡಿದ್ದಾರೆ. ಕಡಲಿಂದ ಬೇರೆಯಾಗಿ ತೇಲಾಡು ಮೋಡವಾದೆ, ಕರಗುತ್ತ ಧರೆಗೆ ಇಳಿಯುವುದು, ಹರಿಯುತ್ತ ಕಡಲ ಬೆರೆಯುವುದು, ನಮ್ಮಿ ಬಾಳಿನ ಬಗೆ ಇದು. ನೋಡಿ ಹೇಗೆ ಇಟ್ಕೊಂಡು ಇಲ್ಲಿ ಸೈನ್ಸ್ ಇದೆ, ಫಿಲಾಸಫಿ ಇದೆ, ಸ್ಪಿರಿಚುವಲ್ ಇದೆ. ನಾವು ಬದುಕುವ ಭಾವನೆನ ಇತರಿಗೆ ಹಂಚ್ಕೊಂಡು ಸಂತಸವಾಗಿರುವಂಥ ಇಷ್ಟೇ ನಾಲ್ಕೇ ದಿನದಲ್ಲಿ ಇಷ್ಟು ಚೆನ್ನಾಗಿರುತ್ತೆ. ಸೊ ಇದೇ ರೀತಿ ಮಲೇರಿಯಾಗೆ ಮಳೆಗಾಲದಲ್ಲಿ ಮಲೇರಿಯಾ ಆಯಿತು, ಮತ್ತು ಡೆಂಗಿ ಆಯಿತು, ಚಿಕನ್ ಗುನ್ಯಾ ಆಯಿತು, ಆಮೇಲೆ ಟೈಫಾಯ್ಡು, ಕಾಲರ, ವೈರಲ್ ಜ್ವರ, ಆಮೇಲೆ ಈ ಡಯೇರಿಯಾ, ಡಿಸೆಂಟ್ರಿ ಅಂತೀವಿ, ಆಮಶಂಕೆ, ಅತಿಸಾರ ಬೇದಿ, ಹೆಪಟೈಟಿಸ್, ಜಾಂಡಿಸ್. ಇತ್ತೀಚೆಗೆ ನಾವು ಹೋಟೆಲ್ಗಳನ್ನ ಜಾಸ್ತಿ ಮಾಡಿದ್ದೀವಿ, ಮನೆಯಲ್ಲಿ ಅಡುಗೆ ಕಡಿಮೆ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರೂ ಗಂಡ ಹೆಂಡತಿನೂ ಹೋಗ್ತಿರ್ತಾರೆ, ಮಕ್ಕಳು ಹೋಗ್ತಿರ್ತಾರೆ, ಅಡುಗೆ ಮಾಡಕ್ಕೆ ಕೊಟ್ಟೇನಿಲ್ಲ, ಮಾಡಿ ತಿನ್ನಕ್ಕೆ ಕೊಟ್ಟೇನಿಲ್ಲ. ಸೊ ಹೀಗಾಗಿ ಅದು ಇವತ್ತಿನ ಒಂದು ಪ್ರಪಂಚ. ಏನು ಮಾಡ್ತೀವಿ, ಹೊರಗಡೆ ಚಾಟ್ಸು, ಪಾನಿಪುರಿ ದಿ ಬೆಸ್ಟ್. ಎಲ್ಲರೂ ಯಾರು ನಿಮ್ಗೆ ಇಷ್ಟ ಅಂದರೆ ಅದು ಬೆಸ್ಟ್ ಫುಡ್ ಯಾವ್ದು ನಿಮಗೆ ಲೈಕ್ ಆಗೋದು ಅಂದರೆ ಹೇಳ್ಬಿಡ್ತಾರೆ. ಅವ್ರು ಯಾರು ಉಪಯೋಗಿಸ್ತಾರೆ, ಏನು ಉಪಯೋಗಿಸ್ತಾರೆ, ಕನ್ನಡ ಒಂದು ಆರ್ಟಿಕಲ್ ಬಂದಿತ್ತು. ಸೊ ಹೆಪಟೈಟಿಸಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ನ ಕಂಡಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೆಪಟೈಟಿಸ್ ಎ ಅನ್ನೋದನ್ನ ಆ ಒಂದು ಕಲುಷಿತ ನೀರು, ಕಲುಷಿತ ಆಹಾರದಿಂದ ಈ ಟೈಫಾಯ್ಡ್, ಎಂಟ್ರಿ ಫೀವರು, ಡ್ರೈನೇಜ್ ವಾಟರ್ ನೀರು ಮಿಕ್ಸ್ ಆಗೋದು, ಅದರಿಂದ ಮತ್ತೆ ಕಾಲರ ಬರೋದು. ನೋಡಿ ಚಿತ್ರದುರ್ಗದಲ್ಲಿ ಹೋಗ್ಬೇಕಾಯ್ತು, ಬೆಂಗಳೂರು ಹತ್ರ ಆಯಿತು, ಇಲ್ಲಿ ಸೌದತ್ತಿಯಲ್ಲಾಯಿತು, ಈ ನೀರಿನ ಒಂದು ಇದಕ್ಕೆ ಪೈಪ್ಗೆ ಡ್ರೈನೇಜ್ ಮಿಕ್ಸ್ ಆಗೋದು, ಅದರ ಮಳೆಗಾಲದಲ್ಲಿ ಹೊಡೆದೋಗೋದಿಲ್ಲ. ಸೊ ಈ ತೇವಾಂಶ ಏನಿದೆಯಲ್ಲ, ಅಲ್ಲಿ ಸೊಳ್ಳೆಗಳು ಮೊಟ್ಟೆ ಹಾಕ್ತವೆ. ಮೊಟ್ಟೆ ಹಾಕಿ ಲಾರ್ವಾ ಆಧಾರ ತಡೆಗಟ್ಟುವ ಆಧಾರ. ಅದು ಬಿಟ್ಟರೆ ನಾವು ಇನ್ನೊಂದು ಏನೂ ಇಲ್ಲ, ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಂದೇ ನಾವು ಮಾಡದೇ ಇರೋದು ಅದು ಒಂದೇ. ಅದಕ್ಕೆ ನಾವು ಬರ್ತಾ ಇರೋದ್ರೆಲ್ಲ ಇದೆ. ಎಲ್ಲ ಅರ್ಬನೈಸೇಷನ್, ಎಲ್ಲರೂ ಬೆಂಗಳೂರಿಗೆ ಹೋಗಿ ದುಡಿಯಕ್ಕೆ ಹೋಗ್ಬೇಕು. ಎಲ್ಲಿ ಪಾಪ ಹಳ್ಳಿಗಳಲ್ಲಿ ಒಂದಾಗ ಮಳೆ ಇಲ್ಲ, ಅದಿಲ್ಲ ಇದಿಲ್ಲ, ಮಳೆ ಬಂದರೆ ಪೂರ ಅತಿವೃಷ್ಟಿ ಇಲ್ಲ, ಅನಾವೃಷ್ಟಿ. ಸೊ ಎರಡರಲ್ಲೂ ಒದ್ದಾಡ್ತೀವಿ ನಾವು, ಈ ಗೊಂದಲಗಳಲ್ಲಿ ಬರ್ತೇವೆ. ಸೊ ಏನು ಪರಿಸರನ ಸ್ವಚ್ಛ, ನಿಂತ ನೀರು ಸೊಳ್ಳೆ ಅಂತ ಬರುವಂತ ಒಂದು ಬೆಂಕಿ ಬಗ್ಗೆ ಒಂದು ಕವನ ಬರೆದಿದೆ, ಓದ್ತೀನಿ ಕೇಳಿ. ಈ ಕವನಗಳ ಮುಖಾಂತರ ಹೇಳಕ್ ಚೆನ್ನಾಗಿರುತ್ತೆ. ಬರೀ 44 ನಿಂತಿತಿ ನೀರು ಗಟಾರದಲ್ಲಿ, ನಿಂತಿತಿ ನೀರು ಮುಚ್ಚಿಡದ ಬಳಸದ ನೀರಿನ ತೊಟ್ಟಿಯಲ್ಲಿ, ಪಾಳು ಬಿದ್ದ ಬಾವಿಯಲ್ಲಿ, ಕತ್ತರಿಸಿದ ತೆಂಗಿನ ಎಳೆನೀರಿನ ಚಿಪ್ಪಿನಲ್ಲಿ, ಎಲ್ಲೆಂದರಲ್ಲಿ ಬಿದ್ದ ಟೈರಿನಲ್ಲಿ, ಹೂಕುಂಡದಲ್ಲಿ ನಿಂತ ನೀರು ಆಯಿತು ಸೊಳ್ಳೆಗೆ ತವರು. ಸೊಳ್ಳೆ ಇಟ್ಟಿತ್ತು ಮೊಟ್ಟೆ, ಮೊಟ್ಟೆ ಇಡಲು ಹುಳಗಳಾಗಿ, ಲಾರ್ವಾ ಬಿಂಬ ಸೊಳ್ಳೆ ಆಗಿ, ಸೊಳ್ಳೆ ವೈರಸ್ನ ವಾಹಕವಾಗಿ ವ್ಯಾಪಿಸಿತು ಎಲ್ಲೆಡೆ. ಇಲ್ಲಿ ಸೊಳ್ಳೆ ಅಂತ ಬರುತ್ತೆ ಅಂತಂದ್ರೆ, ಸೊಳ್ಳೆ ಇಸ್ ಎ ವಾಹಕ, ವೆಹಿಕಲ್, ರೋಗ ವಾಹಕ. ಸೊಳ್ಳೆಯಲ್ಲಿ ಆ ವೈರಸ್ ಇರುತ್ತೆ. ಆ ಸೊಳ್ಳೆನ ವೈರಸ್ ಬಂತು, ಆ ರಕ್ತ ಯಾವ ಪೇಷಂಟ್ ಹೀರ್ಕೊಂಡಿರುತ್ತಲ್ಲ, ಆ ವೈರಸ್ ಹೀರ್ಕೊಳ್ಳುತ್ತೆ. ಇನ್ನೊಬ್ಬರ ರೋಗಿಗೆ ಕಚ್ಚಿದಾಗ ಅದು ಸೆಲೆಬ್ರಿ ಗ್ಲ್ಯಾಂಡ್ಸ್ ಅದು ಬಿಡುತ್ತೆ, ಮತ್ತು ಆ ಮನುಷ್ಯಕ್ಕೆ ಆರೋಗ್ಯವಾದ ಮನುಷ್ಯಕ್ಕೆ ವೈರಸ್ ಇರುತ್ತೆ. ಸೊ ಒಂದು ಸೊಳ್ಳೆದು ಜೀವಮಾನ, ಅದನ್ನು ಲೈಫ್ ಸೈಕಲ್ 21 ಸೈಕಲ್, 21 ಡೇಸ್ ಅಷ್ಟೇ, 21 ದಿವಸ ಇರುತ್ತೆ. ಅದಕ್ಕೆ ನಾವು ಲಾರ್ವಾ ಸರ್ವೆ ಮಾಡೋಕ್ಕೆ ಆರೋಗ್ಯ ಕಾರ್ಯಕರ್ತರು ಹೇಳಿದಾಗ 21 ದಿವಸ ಒಂದು ಮನೆಯಲ್ಲಿ ಕೇಸ್ ಬಂದ್ರೆ ಸುತ್ತಮುತ್ತಲು ಲಾರ್ವಾ ಇದೆಯಾ ನೋಡಿ, ಹೂವಿನ ಕುಂಡಲೆಲ್ಲ ಇದೆಯಾ ನೋಡಿ, ಅಥವಾ ಏರ್ ಕೂಲರ್ಸು ಫ್ರಿಜ್ಜಲ್ಲಿ ಕೆಳಗಡೆ ಒಂದು ಟ್ಯಾಂಕ್ ಇರ್ತದೆ, ಅದು ನೀರು ನಾವು ನೋಡೋದೇ ಇರಲ್ಲ. ಆಮೇಲೆ ಕೆಲವು ದೇವ್ರ ಮುಂದೆ ಒಂದು ಇದು ಇಟ್ಟಿರ್ತೀವಿ, ನೀರಿಂದು ಕೃಷಿ ನೀರು, ಅದನ್ನ ದಿನ ಸ್ವಚ್ಛ ಮಾಡಿ ಇಟ್ಟಿರ್ತಾರಲ್ಲ, ಹಾಗೆ ಇಟ್ಟರೆ ಅಲ್ಲಿ ಸಾಕು. ಇಟ್ ಈಸ್ ಅ ಫ್ರೆಶ್ ವಾಟರ್ ಬ್ರೀಡಿಂಗ್ ಮುಸ್ಕಿಟೋ. ಅಂದರೆ ಒಳ್ಳೆ ನೀರಿನಲ್ಲಿ ಬೆಳೆಯುವಂಥ ಸೊಳ್ಳೆ ಯಾವುದು, ಈಡಿಸ್ ಈಜಿಪ್ಟಿ ಅಂತ. ಈಡಿಸ್ ಈಜಿಪ್ಟಿ ಅಂತಂತಾರೆ, ಅದಕ್ಕೆ ಟೈಗರ್ ಮಸ್ಕಿಟೋ ಅಂತಾರೆ. ಟೈಗರ್ ಯಾಕಂತಾರೆ ಅಂದರೆ ಟೆರರ್ ಹಾರಲ್ ಅಂತಲ್ಲ, ಅದು ಮೈ ಮೇಲೆ ಹುಲಿ ಥರ ಪಟ್ಟೆ ಇರ್ತದೆ. ಮಾರ್ಫಾಲಜಿ ಸ್ಟಡಿ ಮಾಡ್ತಾರೆ. ಈಗ ಕ್ಯೂಲೆಕ್ಸ್ ಯಾವ ಥರ ಸೊಳ್ಳೆ ಇರುತ್ತೆ, ಅನಫಲಿಸ್ ಮಲೇರಿಯಾ ಮಾಡೋದು, ಅದು ಕೂತ್ಕೊಳ್ಳೋದು ಬಯಾಲಜಿ ಓದಿರ್ತೀವಿ ನೋಡಿ, 8, 9, 10ನೇ ಕ್ಲಾಸಲ್ಲಿ. ಅದು ಕೂತ್ಕೊಳ್ಳೋವಾಗ ಏರೋಪ್ಲೇನ್ ಹಾಕಿ ಹಿಂದೆ ಕೂತಿರುತ್ತೆ, ಅದನ್ನು ಸ್ಟಡಿ ಮಾಡಿರ್ತಾರೆ. ಈಡಿಸ್ ಈಜಿಪ್ಟಿಗೆ ಟೈಗರ್ ಮಸ್ಕಿಟೋ ಅದು. ಅದರಿಂದ ಅದು ರೋಗ ವಾಹಕ. ಮಲೇರಿಯಾ ಬರೋದು ಈ ಕಲುಷಿತ ನೀರು, ಗಟರ್ ವಾಟರ್. ಮಲೇರಿಯಾದಲ್ಲಿ 4 ಮಲೇರಿಯಾ, ಪ್ಲಾಸ್ಮೋಡಿಯಂ ಅನ್ನೋ ರೋಗಾಣುಗಳು ಬರೋದು. ಅದನ್ನ 1897 ರೊನಾಲ್ಡ್ ರಾಸ್ ಅವರು ಕಲ್ಕತ್ತಾದಲ್ಲಿ, ಅವರು ಬ್ರಿಟಿಷರವರು, ಅವರು ಬಂದು ಇಲ್ಲಿ ಈ ಸೊಳ್ಳೆ ಅನಾಫಲಿಸ್ ಹೆಂಗಿರ್ತಾ ಇದೆ, ಯಾಕೆ ಹೆಣ್ಣು ಸೊಳ್ಳೆಗಳಿಗೆ ಬೇಕಾಗುತ್ತೆ ರಕ್ತ, ಅದಕ್ಕೆ ಯಾಕೆ ಬೇಕಾಗುತ್ತೆ, ತನ್ನ ಜೀವನ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ರಕ್ತ ಬೇಕು, ಪ್ರೋಟೀನ್ ಇರುತ್ತೆ ಅದರಲ್ಲಿ, ಇದಿರುತ್ತೆ, ಅದ್ರ ವಂಶಾಭಿವೃದ್ಧಿಗೆ. ಸೊ ಅದಕ್ಕೆ ಹೀಗೆ ಇನ್ನೊಂದು ಕಾರಣ ನಿಮ್ಗೆ ಈಗಲೇ ಹೇಳ್ಕೊಡ್ತೀನಿ, ಯಾಕಂದ್ರೆ ಅದು ಬಹಳ